ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟೇ ನಾನು ಕಾಳನ್ನು ನೆನೆಸಿಟ್ಟಿದ್ದೆ. ಇದು ಕಾಬೂಲ್ ಕಡಲೆ, ಹಾಗೆ ಬ್ರೌನ್ ಕಡಲೆ ಬರುತ್ತಲ್ಲ ಅದು, ಮತ್ತು ರಾಜ್ಮಾ ಇದಿಷ್ಟನ್ನು ನೆನೆಸಿಟ್ಟಿದ್ದೆ. ಮತ್ತು ಸ್ವಲ್ಪ ವೈಟ್ ರಾಜ್ಮಾ, ಅದು ಎರಡು ಥರ ಬರುತ್ತೆ ನೋಡಿ, ವೈಟ್ ರಾಜ್ಮಾ ಮತ್ತು ಮರೂನ್ ರಾಜ್ಮಾ, ಇದೆರಡನ್ನೂ ನೆನೆಸಿಟ್ಟಿದೆ. ಈಗ ಅದನ್ನು ಬೇಯಿಸ್ಕೊಂಡು ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಟು ಸ್ಟವ್ ಮೇಲೆ ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ನಾನಿಲ್ಲಿ ಸಣ್ಣ ಸಣ್ಣಕ್ಕೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ. ಆ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಕಾಳು ಹಾಕಿದ್ದೀನಿ. ಕಾಳನ್ನು ಬಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಗೆ ಜೀರಾ ಪೌಡರ್ ಹಾಕಿ ಒಂದು ಪಿಂಚ್ ಆಗುವಷ್ಟು ಹಿಂಗನ್ನು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಗೆ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಸೌತೆಕಾಯಿ ಕೂಡ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕಾಳನ್ನೆಲ್ಲ ಪೂರ್ತಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಕ್ಯಾರೆಟ್, ಸೌತೆಕಾಯಿ ಇದನ್ನೆಲ್ಲ ಸೇರಿಸಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇನ್ನು ಇದ್ರ ಜೊತೆ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ಪಾಲಕ್ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಬೇರೆ ಸೊಪ್ಪುಗಳಿಗಿಂತ ಪಾಲಕ್ ಸೊಪ್ಪು ಬಿಡಿಸೋದು ತುಂಬಾ ಈಸಿ. ಬೇರೆ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಆ ಸೊಪ್ಪೆಲ್ಲ ಬಿಡಿಸೋದು ಒಂಥರ ತಲೆನೋವು ಅಂತಲೇ ಹೇಳ್ಬೋದು. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಪಾಲಕ್ ಸೊಪ್ಪಾದರೆ ಬೇಗ ಬಿಡಿಸ್ಕೊಳ್ಬೋದು, ಈಸಿಯಾಗಿರುತ್ತೆ ನೋಡಿ. ಬೇರೆ ಸೊಪ್ಪುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇದನ್ನು ಈಸಿಯಾಗಿ ಬಿಡಿಸ್ಕೊಳ್ಬೋದು. ಯಾಕಂದರೆ ಇದ್ರ ಎಲೆಗಳೆಲ್ಲ ತುಂಬ ದಪ್ಪ ಹಾಗೆ ಉದ್ದುದ್ದ ಇರುತ್ತೆ. ಒಂದು ಇದಕ್ಕೆ ಒಂದೇ ಎಲೆ ಇರುತ್ತೆ ಅಲ್ವಾ, ಹಾಗಾಗಿ ತುಂಬ ಬೇಗ ಬಿಡಿಸ್ಕೊಳ್ಬೋದು, ಬೇಗ ಕ್ಲೀನ್ ಮಾಡ್ಕೊಳ್ಬೋದು. ಹಾಗಾಗಿ ಇನ್ನು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಈಗ ಸಣ್ಣ ಸಣ್ಣಕ್ಕೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈಗ ಒಂದು ಸಣ್ಣ ಬಕೆಟ್ಗೆ ನೀರು ಹಾಕಿ ಅದಕ್ಕೆ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಹಾಕಿ ಇದನ್ನು ಒಂದು 4-5 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮಣ್ಣಿರುತ್ತೆ ನೋಡಿ, ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಈ ರೀತಿ ಒಂದು ಜರಡಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಈ ದಾಲ್ ಪಾಲಕ್ ಮಾಡೋಕ್ಕೆ ಏನೇನು ತರಕಾರಿಗಳು ಬೇಕು ಇದನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 2 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್, ತುಂಬ ದಪ್ಪ ಇಲ್ಲ ತುಂಬ ಸಣ್ಣ ಇಲ್ಲ. ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೇ ಬಿ ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ನಾನು. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ತೊಗೊಂಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಕಡಲೆಬೇಳೆ ಹಾಗೆ ಮಸೂರ್ ದಾಲ್ ಹಾಗೆ ಹೆಸರುಬೇಳೆ ಈ 3 ಬೇಳೆಗಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ಕೊಳ್ತೀನಿ. ಒಂದು 3-4 ವಿಷಲ್ ಇದನ್ನು ಕುಕ್ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಸೈಡು ಸ್ಟವ್ ಹಚ್ಕೊಂಡು ಈ ರೀತಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಎಣ್ಣೆ ಹಾಗೆ ಸಾಸಿವೆ, ಜೀರಿಗೆ ಇದಿಷ್ಟನ್ನು ಹಾಕಿ ಹಾಗೆ ನಾನು ಜಜ್ಜಿಟ್ಕೊಂಡಿದ್ದಂಥ ಒಂದು ಬೆಳ್ಳುಳ್ಳಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿನ ಬಾಡಿಸ್ಕೊಂಡು ನಂತರ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದಂಥ ಒಂದು ಈರುಳ್ಳಿನ ಹಾಕಿದ್ದೀನಿ. ಇದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡು ನಂತರ ಈಗ ಇದಕ್ಕೆ ಒಂದು ಪಿಂಚ್ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಹಿಂಗೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇನ್ನು ಕುಕ್ಕರ್ ವಿಶಿಲ್ ಕೂಡ ಬಂತು. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬಾಡಿಸ್ಕೊಳ್ಬೇಕು, ಇಲ್ಲಾಂದರೆ ಘಾಟು ಬಂದ್ಬಿಡುತ್ತೆ. ಇಲ್ಲಿ ಎಣ್ಣೆ ಕಮ್ಮಿ ಆಯಿತು ನೋಡಿ, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಈಗ ಇದನ್ನು ಮತ್ತೆ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ.
ಇದನ್ನು ಇದೇ ರೀತಿ ಒಂದು 2ರಿಂದ 3 ನಿಮಿಷ ಹೀಗೆ ಚೆನ್ನಾಗಿ ಬಾಡಿಸ್ಕೊಂಡು, ಈಗ ಇದಕ್ಕೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿ ಇದಕ್ಕೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಟೊಮೆಟೊ ಪೂರ್ತಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದಂಥ ಈ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕಿ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಇದೇ ರೀತಿ ಒಂದು 3ರಿಂದ 4 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ಮತ್ತು ಈಗ ಲಿಡ್ನ ಓಪನ್ ಮಾಡಿ ಮತ್ತೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಸೊಪ್ಪು ಪೂರ್ತಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಬೇಳೆ ಬೇಯೋಕ್ಕಿಟ್ಟಿದ್ದೆ ಅಲ್ವಾ, ಅದು ಕೂಡ ಬೆಂದು ಏರ್ ಪೂರ್ತಿ ರಿಲೀಸ್ ಆಗಿದೆ. ಈಗ ಇದು ಬೇಳೆ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಸಾಫ್ಟಾಗಿ. ಈಗ ಬೇಯಿಸ್ಕೊಂಡಿದ್ದಂಥ ಬೇಳೆನ ನಾನಿಲ್ಲಿ ಸೊಪ್ಪು ಇದೆಲ್ಲ ಏನು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಬೇಳೆ ಮತ್ತು ಸೊಪ್ಪು ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಇದೇ ಥರ ಕುಕ್ ಮಾಡ್ಕೊಳ್ಬೇಕು. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹೀಗೆ ಒಂದು 2 ನಿಮಿಷ ಬಿಡ್ತೀನಿ. ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತುಪ್ಪ 1 ಟೇಬಲ್ ಸ್ಪೂನ್, ಹಾಗೆ ಸ್ವಲ್ಪ ಹಿಂಗು, ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಒಣ ಮೆಣಸಿನ್ಕಾಯಿನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ಮಾಡಿಟ್ಕೊಂಡಿದ್ದಂಥ ಈ ದಾಲ್ ಪಾಲಕ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ್ಯಡ್ ಮಾಡಿಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀವು ನೋಡ್ತಾ ಇರ್ಬೋದು ಸಖತ್ ಟೇಸ್ಟಿಯಾಗಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೆ ತಿನ್ನೋಕ್ಕೂ ಕೂಡ ಅಷ್ಟೇ ಸಖತ್ತಾಗಿತ್ತು. ಇದನ್ನು ಅನ್ನದ ಜೊತೆ ಅಥವಾ ಚಪಾತಿ, ರೋಟಿ ಇದರೆಲ್ಲದ್ರ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಚೆನ್ನಾಗಿ ಬಂದಿತ್ತು, ಹೇಗೆ ಬಂದಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನು ಇವತ್ತು ಮನೆಗೆ ಬೆಕ್ಕು ತರಬೇಕು ಅಂತ ಹೇಳಿ ಹೊರಟಿರೋದು. ನನ್ನ ಹಸ್ಬೆಂಡ್ಗೆ ಬೆಕ್ಕು ಅಂದರೆ ತುಂಬಾ ಇಷ್ಟ. ಆಲ್ರೆಡಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲೊಂದು ಸರಿ ನಾವು ನಮ್ಮ ಮನೆ ಹತ್ತಿರದಲ್ಲೇ ಒಂದು ಪೆಟ್ ಶಾಪ್ ಇದೆ, ಅಲ್ಲಿ ನೋಡಿದ್ವಿ. ಅದು ಶಾಪ್ ಕ್ಲೋಸ್ ಆಗಿತ್ತು. ಇನ್ನೊಂದು ನಮಗೆ ಅಲ್ಲಿ ಪ್ರೈಸ್ ಕೂಡ ಕಮ್ಮಿ ಇತ್ತು. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಹೋಗಿದ್ವಿ, ಬಟ್ ಅದು ಶಾಪ್ ಕ್ಲೋಸ್ ಆಗಿತ್ತು. ಇನ್ನೇನು ಮಾಡೋದು ಅಂತ ಹೇಳಿ ಇಲ್ಲಿ ಬೊಮ್ಮನಹಳ್ಳಿ ಹತ್ರ ಇನ್ನೊಂದು ಶಾಪ್ ಇದೆ ಅಂತ ಹೇಳಿ ಇಲ್ಲಿಗೆ ಬಂದಿರೋದು. ಈಗ ನೋಡ್ತಾ ಇದ್ದೀವಿ ಇಲ್ಲಿ ತುಂಬಾ ಒಂಥರ ಡಿಫ್ರೆಂಟಾಗಿ ಬೇರೆ ಬೇರೆ ಥರದ್ದು ಬೆಕ್ಕುಗಳೆಲ್ಲ ಇದ್ದಾವೆ. ಅದ್ರ ಕಣ್ಣುಗಳು ನೋಡಿದ್ರೇ ಭಯ ಆಗುತ್ತೆ ನನಗೆ. ನನಗಂತೂ ಇದೆಲ್ಲ ಇಷ್ಟನೇ ಆಗಲ್ಲ. ನೀವು ನೋಡಿ ನನ್ನ ಹಸ್ಬೆಂಡ್ ಅದ್ರ ಜೊತೆ ಎಲ್ಲ ಹೇಗೆ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಅದೇನು ಹುಚ್ಚೋ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ನಾವು ಇಷ್ಟಪಡೋರಿಗೋಸ್ಕರ ಅವ್ರು ಇಷ್ಟಪಡೋದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡಬೇಕಲ್ವಾ. ಹಾಯ್ ಮಾಡು, ಹಾಯ್. ಇಲ್ಲೊಂದೊಬ್ಬ ಸೋಂಬೇರಿ ಮಲಗಿದ್ದಾನೆ, ಸೋಂಬೇರಿ. Rabies booster. Okay, totally there will be 4 vaccines. And after vaccine, we'll give you deworming syrup. Okay, deworming syrup is mainly for the intestinal parasites, worms. Okay, and okay. Good boy. Okay. He's very active. ಕರೀತಿದ್ದಾರೆ.
ಇನ್ನು ಇದು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ತುಂಬ ಇಷ್ಟ ಆಗ್ತಿದೆ ಇದನ್ನು ನೋಡ್ತಿದ್ರೆ. ಒಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಆ ಸ್ಪೆಕ್ಸ್ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಲ್ವಾ. ಎಷ್ಟು 800. ಇದು ಆಪರೇಷನ್ ಥಿಯೇಟ್ರು ಬೆಕ್ಕುಗಳಿಗೆ. ಇದು ಸ್ನಾನ. ಇನ್ನು ಇವತ್ತು ನಮ್ಮ ಮನೆಗೆ ಅಂದರೆ ನಮ್ಮ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಆ್ಯಡ್ ಆಗ್ತಾರೆ. ಅವ್ರನ್ನ ಮನೆಗೆ ವೆಲ್ಕಮ್ ಮಾಡೋದು. ಆನೆ ಕಣ್ಣು, ನರಿ ಕಣ್ಣು, ಕಾಗಿ ಕಣ್ಣು, ಚಿಂಚು ಕಣ್ಣು, ನರಿ ಕಣ್ಣು, ಎಲ್ರ ಕಣ್ಣು ಒಟ್ಟಾಗ್ಲೆ. ಇದಕ್ಕೆ ಇದ್ರ ಮೂತಿಗೆ ದೃಷ್ಟಿ ಎಲ್ಲ ತೆಗಿಬೇಕು, ಏನೋ ಆರತಿ ಎಲ್ಲ ಮಾಡ್ಬೇಕು. ತೋಮಾಡ ಮಗನೇ, ತೋಮಾಡ. ಯಾವ ಕಡೆ? ಲೆಫ್ಟ್ ಸೈಡ್ ಇಡೋದು, ಆ ಕಡೆ ಲೆಫ್ಟ್. ಖರ್ಚಲ್ಲ ತಾನೆ? ಖರ್ಚಲ್ಲ. ಏಯ್ ಅಲ್ಲಿ ಇಚ್ಕೊಳ ಕಾಲು. ನಡಿ ಆ ಕಡೆ, ಆ ಕಡೆ, ಆ ಕಡೆ. ಬೇಗ ಅಟ್ರಿ ಹೋಗುತ್ತೆ. ಫೋನ್ ಇಟ್ಕೊಡು. ಎಸ್ ರೈಟ್. ಓ ಮೂತಿ ತೋರಿಸ್ದಾ? ಇನ್ನು ಇವತ್ತು ನನ್ನ ಹಸ್ಬೆಂಡು ಬೇಕಂತ ತಂದಿದ್ದಿರಲಿ ಎಷ್ಟು ಖುಷಿಯಾಗಿ ಫುಲ್ ಜೋಶಾಗಿ ನಗ್ತಾ ಎಂಜಾಯ್ ಮಾಡ್ತಾ ಇದ್ರು, ಅದ್ರ ಜೊತೆ ಆಟ ಆಡ್ಕೊಂಡು. ನನಗೆ ಬೇಕು ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ನನಗೆ ಭಯ ಅಂತಲೇ ಹೇಳ್ಬೋದು. ಏನೋ ಗೊತ್ತಿಲ್ಲ, ನನಗೆ ಇದ್ರ ಜೊತೆ ಎಲ್ಲ ಇದ್ದು ಅಭ್ಯಾಸ ಇಲ್ಲ, ಹಾಗಾಗಿ ಇಷ್ಟ ಆಗಲ್ಲ. ಆದರೆ ನನ್ನ ಹಸ್ಬೆಂಡ್ ಮಾತ್ರ ತುಂಬಾ ಇಷ್ಟ, ತುಂಬ ಇಷ್ಟಪಡ್ತಾರೆ ಅವರು. ಇದ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ಬಿಡ್ತಾರೆ. ಒಳ್ಳೆ ಮಕ್ಳ ಜೊತೆ ಆಟ ಆಡೋ ಹಾಗೆ ಆಟ ಆಡ್ಕೊಂಡು ಇದ್ಬಿಡ್ತಾರೆ, ಅಷ್ಟು ಇಷ್ಟಪಡ್ತಾರೆ. ಇವರು ಅದನ್ನು ತೊಗೊಂಡು ಬಂದು ಹೊರಗಡೆನೇ ನಿಂತಿದ್ದಾರೆ. ತರೋಕ್ಕೆ ಹೋಗೋಕ್ಕೆ ಮುಂಚೆನೇ ಹೇಳಿದರು ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿ. ನಾನು ಮಾಡ್ಕೊಂಡಿರಲಿಲ್ಲ. ಇವರು ಆರತಿ ಮಾಡಿನೇ ಒಳಗೆ ಕರ್ಕೋಬೇಕು ಅಂತ ಅದೇ ಥರ ಆಟ ಮಾಡ್ತಾಯಿದ್ರು. ಇನ್ನು ಆರತಿ ಕೂಡ ಮಾಡಿಕೊಂಡು ಒಳಗೆ ಕರ್ಕೊಂಡಿದ್ದು. ಇನ್ನು ಅದು ಒಳಗಡೆ ಬರಬೇಕಾದ್ರೆ ಬಲ್ಗಾಲಿಟ್ಟು ಒಳಗಡೆ ಬಾ ಅಂತಾನೆ ಹೇಳ್ತಾಯಿದ್ರು. ಅದು ಕರೆಕ್ಟಾಗಿ ಬಲ್ಗಾಲಿಟ್ಟೆ ಒಳಗಡೆ ಬಂತು. ಫುಲ್ ಖುಷಿ ಆಗ್ಬಿಟ್ಟಿತ್ತು ಅವ್ರಿಗೆ. ಲೈಸೆನ್ಸ್ ನಂಬರ್ ನಮ್ಮ ಬೆಕ್ಕಿಗೆ ನಾವೇ ಓನರ ಇಲ್ವಾ ಅಂತ. ಇದು ನಮ್ಮ ಮೊಬೈಲ್ ನಂಬರು, ನಮ್ಮ ಅಡ್ರೆಸ್ ಎಲ್ಲ ಇದೆ. ಮತ್ತು ಇದು ಹುಟ್ಟಿರೋದು ಬಂದ್ಬಿಟ್ಟು ಫೆಬ್ರವರಿ 9th. 52 days ಅಷ್ಟೇ ಆಗಿರೋದು. ಸೊ ಆರೆಂಜ್ ಕಲರ್ ಕ್ಯಾಟ್ ಎಲ್ಲ ಕಿಟ್ಟನ್. ಪರ್ಷನ್ ಅಂತ ಇದೆ ಅಲ್ಲಿ ಮೇಲ್. ಬ್ರೀಡ್ ಪರ್ಷನ್, ಮೇಲ್ ಕ್ಯಾಟ್. ಮತ್ತೆ ನೀವು ಪರ್ಷನ್ ಕ್ಯಾಟ್ ಇದಲ್ಲ ಅಂದ್ರೆ ಅವನ್ಗೆ ಹೇಳಿದ್ದು ನಾವು ವೈಟ್ ಕಲರ್ ತೋರಿಸ್ತಲ್ಲ, ಓಕೆ ಇದು ವರ್ಷನ್ ಇಲ್ಲಿ ಹಾಕಿದ್ದಾರೆ. ಪರ್ಷನ್ ಆರೆಂಜ್ ಕಿಟ್ಟನ್. ಓಕೆನಾ? 52 days, 9th February ಬರ್ಡೇ. ಓಕೆ ಓಕೆ. ಫೆಬ್ರವರಿ ನಮ್ಮ ಮನೇಲಿ ಯಾರ್ದಿಲ್ಲಲ್ಲ. ಇರುತ್ತೆ. ನೆಕ್ಸ್ಟ್ ಇದು ನಾವು ರೆಗ್ಯುಲರ್ ಆಗಿ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ಬೇಕು. ಅವ್ರು ಡೇಟ್ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ಕ್ಯಾಟ್ದು ಕಿಟ್ಟನ್ದು ನೇಮ್ ಬರ್ಕೊಬೇಕು, ಕ್ಯಾಟ್ ಓನರ್ ಯಾರು, ಬರ್ಡೇ, ಯಾವ ಕಲರು, ಯಾವ ಬ್ರೀಡ್. ಓಕೆ ನೋಡಿ ಇವಾಗ ನಾನು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ. ನಾಮಕರಣ ಯಾವಾಗ ಮಾಡ್ತೀರಾ? ನಾವು ಮಾಡ್ತೇವೆ. ಇದು ವ್ಯಾಕ್ಸಿನ್ ಯಾವ್ದು ಹಾಕ್ಸಿದೀವಿ ಅಂತ ಅವ್ರ ಡಾಕ್ಟರ್ ಗೊತ್ತಾಗುತ್ತೆ ಯಾವ್ದು ಹಾಕಿದ್ದಾರೆ ಮತ್ತೆ ಬೇರೆದು ಯಾವ್ದು ಹಾಕ್ಬೇಕು ಅಂತ. 4 ವ್ಯಾಕ್ಸಿನ್ ಹಾಕ್ಸ್ಬೇಕಂತೆ. ಅವರು ಡೇಟ್ ಬರ್ಕೊಡ್ತಾರೆ ಯಾವಾಗ ಹಾಕಿರೋದು ಮತ್ತೆ ನೆಕ್ಸ್ಟ್ ಯಾವಾಗ ಹೋಗ್ಬೇಕು ಅಂತ. ಸೊ ನೆಕ್ಸ್ಟ್ 23rd ಮಾರ್ಚ್ ಏಪ್ರಿಲ್ ಹೋಗ್ಬೇಕು. ಮತ್ತೆ ನಾನು ತೋರಿಸಿದ್ನಲ್ಲ ಅವಾಗಲೇ, ಇದು ಟಾನಿಕ್. ಇದು ಕ್ಯಾಟ್ ಎಷ್ಟು ವೆಯ್ಟ್ ಇರುತ್ತೋ ಅದು ಬೇಸ್ ಮೇಲೆ ನಾವು ಇದು ಕೊಡಬೇಕು. 1 ಗ್ರಾಮ್ಗೆ 1 ml. ಸೊ ಇದು 800 ಗ್ರಾಮ್ ಇದೆ. ಸೊ ನಾವು 8 ml ಕೊಡಬೇಕು. 1 ಗ್ರಾಮ್ಗೆ 1 ml ಅಲ್ಲ, 100 ಗ್ರಾಮ್ಗೆ 1 ml. ಗೊತ್ತಾಯ್ತಾ? ಇಲ್ಲಿ 0.1. ಸೊ ನಮ್ಮ ಇದು ಕ್ಯಾಟ್ ಇದ್ದಿದ್ದು 800 ml ಅಲ್ಲ, ಸೊ 800 ಗ್ರಾಮ್. ಸೊ ನಾವು 0.8 ಹಾಕ್ತೀವಿ. ಇವಾಗ ಹಾಕಿದ್ದೀವಿ ಆಲ್ರೆಡಿ ಹಾಸ್ಪಿಟ್ಲಲ್ಲಿ. ಬಟ್ ಇದು ಹಾಕುವಾಗ ಕ್ಯಾಟಿಗೆ ಇಷ್ಟ ಆಗಲ್ಲ ಟೇಸ್ಟ್, ಅದಕ್ಕೋಸ್ಕರ ನಾವು ಇದನ್ನ ಕೊಡ್ತೀವಿ ಟೇಸ್ಟ್ಗೋಸ್ಕರ. ಇದಾದ್ರೆ ಕ್ಯಾಟ್ಗಳಿಗೆ ಇಷ್ಟ. ಇದಲ್ಲ ಏನದು ಮೀಟಾ? ಮೀಟ್ ಮಾಡಿರೋದು, ಒಂಥರ ಸ್ನಾಕ್ಸ್ ತರ ತಿಂಡಿ ಐಟಮ್ಗಳು. ಅಂದ್ರೆ ಅದನ್ನ ಹಾಕಾದ್ಮೇಲೆ ಅದು ಕೊಡೋದು ಅದಕ್ಕೆ. ಪೂರ್ತಿ ಒಂದೇ ಸಲ ಹಾಕಕ್ಕಾಗಲ್ಲ. ಇದು ಹಾಕುವಾಗ ಇಲ್ಲಿ ಕೊಡ್ಬೇಕು, ಗಂಟಲ್ಲಿ ಹಾಕ್ಬಾರ್ದು. ಈ ಕಡೆ
ಇದು ಸ್ವಲ್ಪ ಹಾಕ್ಬಿಟ್ಟು ಅದು ಉಗಿಯಕ್ಕೆ ಟ್ರೈ ಮಾಡುತ್ತೆ, ಅವಾಗ ಇದನ್ನ ತಿನ್ನಿಸ್ಬೇಕು, ಅವಾಗ ಎರಡನ್ನೂ ನುಂಗ್ಕೊಡುತ್ತೆ. ಈಕ್ವಲ್ ಅಲ್ಲಿ ಒಂದೇ ಟೈಮಲ್ಲಿ ಚೂರು ಚೂರೆ ಮಕ್ಳು ಮೋಸ ಮಾಡಲ್ವಾ ಹಿಂದಿಂದ ಹಂಗೆ ಆ ಥರ. ಅಂದ್ರೆ ನೀವು ಮೋಸ ಮಾಡ್ತೀರಾ. ಇದು ಟಾನಿಕ್, ಇದು ಎವ್ರಿ 15 days ಒನ್ಸ್ ಆಗ್ಬೇಕು ಬೆಕ್ಕಿಗೆ, ನೋಡ್ಕೊಂಬಿಡಿ. ಅದು ವೆಯ್ಟ್ ಚೆಕ್ ಮಾಡ್ಕೊಂಡೆ ಹಾಕ್ಬೇಕು. ಏನದ್ ನೆಟ್ಟಿಗೆ ತೋರಿಸು ಆ ಕಡೆ ನೀವು. ಸೇಮ್ ಆ ಬಾಕ್ಸ್ ಎಲ್ಲ ಹಾಕ್ಬಿಡು. ಎಲ್ಲಿ ಏನ್ ಗೊತ್ತಾ ಹಿಂಸೆ ಕೊಟ್ಟಿದ್ದು, ಸಿಗ್ನಲ್ ಅಲ್ಲಿ ನಿಲ್ಸಿದೀನಿ, ವಾಟ್ ಬಂದ್ಬಿಟ್ಟಿದೆ ಹೊರಗಡೆ, ಆಮೇಲೆ ಕಾಲಲ್ಲಿ ಒತ್ತಿಟ್ಕೊಂಡಿದ್ದೀನಿ. ಅವೆಲ್ಲ ತಿಂಡಿ ಐಟಮ್ಗಳು ಇವೆಲ್ಲ ಬೇಕಿಗೆ ತುಂಬಾ ಇಷ್ಟ. ಮತ್ತೆ ಇದನ್ನ ವೀಕ್ಲಿ 2 days ಅಷ್ಟೇ ಕೊಡ್ಬೇಕು, ಯಾವಾಗ ಟ್ಯೂಸ್ಡೇ ಮತ್ತೆ ಸ್ಯಾಟರ್ಡೆ. ಇವನ್ನೆಲ್ಲಾನು ಅಷ್ಟೇ ವೀಕ್ಲಿ 2 days ಟ್ವೈಸ್ ಅಷ್ಟೇ, ಮಾರ್ನಿಂಗ್ ಮತ್ತೆ ಕೆಳಗಡೆ ತೋರ್ಸೋದನ್ನ ಮಾರ್ನಿಂಗ್ ಮತ್ತೆ ಈವ್ನಿಂಗು ವೀಕ್ಲಿ 2 days ಟ್ಯೂಸ್ಡೇ ಮತ್ತೆ ಸ್ಯಾಟರ್ಡೆ ಅಷ್ಟೇ ಕೊಡ್ಬೇಕು. ಇದು ಆಗಲಿ. ಮತ್ತೆ ಅದಕ್ಕೆ ಊಟ ಬಂದ್ಬಿಟ್ಟು ಇದಷ್ಟೇ ಕೊಡ್ಬೇಕು. ಮತ್ತೆ ಏನು ಶುಗರ್ ಐಟಮ್ಸ್ ಕೊಡಂಗಿಲ್ಲ, ಜ್ಯೂಸ್ ಐಟಮ್ಸ್ ಕೊಡಂಗಿಲ್ಲ, ಮತ್ತೆ ಮಿಲ್ಕ್ ಅಂತೂ ಕೊಡ್ಲೇಬಾರ್ದು. ಊಟ ತಿಂಡಿ ಎಲ್ಲ ಇಲ್ಲ, ಮೂಳೆ ಗಿಡು ಹಾಕಂಗಿಲ್ಲ. ಮತ್ತೆ ORS ಕೊಡ್ಬೋದಂತೆ, ಲಿಕ್ವಿಡ್ ಐಟಮ್. ಮತ್ತೆ ನೀರು ಕೊಡ್ಬೋದಷ್ಟೇ, ಹಾಲು ಮಾತ್ರ ಕೊಡ್ಲೇಬಾರ್ದು. 1 ವಾರ ತನಕ ಸ್ನಾನ ಮಾಡ್ಸಂಗಿಲ್ಲ. ಇದನ್ನ ಹುಷಾರಾಗಿ ಎತ್ತಿಡ್ಬೇಕು, ಎವ್ರಿ ಸರಿ ಡಾಕ್ಟರ್ ಹತ್ರ ಹೋಗ್ಬೇಕು. ಸ್ನಾನ ಮಾಡ್ಸಕ್ ಶಾಂಪೂ ಗಿಂಪು ಏನು ಕೊಟ್ಟಿಲ್ವಾ? ಅವೆಲ್ಲ ತಗೊಂಡ್ಬರ್ಬೇಕು ಸದ್ಯಕ್ಕಿಲ್ಲ. ಇದರ ಇದೇ ಹೇಳಿಲ್ಲ ರೀ, ಏನಂತ ಇದೆಲ್ಲ ಲಿಕ್ವಿಡ್ ಏನಾದ್ರೂ ಹಾಕಕ್ಕೆ, ನೀರು, ಜ್ಯೂಸ್ ಅಂದ್ರೆ ORS ಆ ಥರ ಏನಾದ್ರೂ ಹಾಕಕ್ಕೆ. ಮತ್ತೆ ತೋರಿಸು ಬೆಕ್ಕನ. ಈ ಮಾಡೋ ಬೆಕ್ಕಿಗೆ 2 ಅಲ್ಲಿದೆ ನೋಡಿ, ಈ ಕಡೆ ಅದು ಉದುರೋಗೋ ತನಕ ಅದು ಏನ್ ಬೇಕಾದ್ರೂ ಕಷ್ಟ ಇರುತ್ತಂತೆ, ತುಂಬಾ ತೀಟೆ ಇದೆ. ಅದಕ್ಕೆ ಗುಡ್ ಬಾಯ್ ಅಂತ ಹಿಂಗ್ ಮಾಡ್ತಾ ಇರ್ಬೇಕು, ಅವಾಗ ಕಾಮ್ ಆಗುತ್ತೆ. ನೋಡ್ದಾ, ಗುಡ್ ಬಾಯ್ ಅಲ್ಲಪ್ಪ, ನೋಡಿದ್ದೆ ಗುಡ್ ಬಾಯ್ ಅಲ್ಲಪ್ಪ ನೀನು. ಮತ್ತೆ ಹುಷಾರಾಗಿ ನೋಡ್ಕೊಬೇಕಂತೆ, ಡಸ್ಟ್ ಅಲ್ಲಿ ಎಲ್ಲೂ ಬಿಡ್ಬಾರ್ದಂತೆ, ಬೇರೆ ಬೆಕ್ಕುಗಳ ಜೊತೆ ಬಿಡ್ಲೇಬಾರ್ದಂತೆ. ಯಾಕಂದ್ರೆ ಇವಾಗ ಹುಳ ಇಲ್ಲ, ಬೇರೆ ಬೆಕ್ಕ ಜೊತೆ ಬಿಟ್ರೆ ಹುಳಗಳು ಬಂದ. ಆಲ್ರೆಡಿ ಇಲ್ಲಿ ಒಂಥರ ಆಗ್ಬಿಟ್ಟಿದೆ ಇದು. ಅದೇನೆ ಒಂದು ಕಟ್ ಮಾಡಿದ್ದು. ಇದು ತಲೆ ಅದ್ ಹೇಳದ್ನಲ್ಲ, ಕೊಂಬಿಲ್ರಿ ಅದು ತೋರ್ಸಿಲ್ಲ. ಇಲ್ಲಿದೆ. ಬೆಕ್ಕಿಗೆ ಬಾಚ್ತಾನೆ ಇರ್ಬೇಕು ಅಂತೆ, ಇಲ್ಲಾಂದ್ರೆ ಸಿಕ್ಕಾದ್ರೆ ಕೂದಲು ಫುಲ್ಲು ಅಂಟಂಟಾಗ್ಬಿಟ್ಟು ಕಟ್ ಮಾಡ್ಲೇಬೇಕಾ ಸಿಚುವೇಶನ್ ಬರುತ್ತೆ. ಡೈಲಿ ಬಾಚ್ಬಿಟ್ಟು ಹೋಗು, ಸಂಜೆ ಬಂದು ಬಾಚು. ಏನೋ ಹುಳ ಬಂತು, ಸೊಳ್ಳೆ. ನೋಡು, ಇನ್ನು ಏರ್ ಫಾಲ್ ಆಗ್ತಾ ಇಲ್ಲ ಅಂದ್ರೆ ಹೆಲ್ತಿ ಆಗಿದೆ ಅಂತ. ಏರ್ ಫಾಲ್ ಆದ್ರೆ ಹುಷಾರಿಲ್ಲ ಅಂತ. ಹುಷಾರಿಲ್ಲ ಆಗುತ್ತೆ ಅಂತ. ಏನ್ ವಿಡಿಯೋ ಹಿಂಗ್ ಕಾಣುತ್ತೆ ಕಣ್ಗಳು. ಇನ್ನು ನೀವು ನೋಡಿದಾಗೆ ಈ ಬೆಕ್ಕನ್ನ ತಂದುಬಿಟ್ಟು ಇನ್ನು ಇದೆಲ್ಲ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು, ಅದಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ ಎಲ್ಲ, ಹೇಗೆ ಸಾಕಬೇಕು ಅಂತ ಎಲ್ಲನೂ. ಇನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಟೇಕ್